ಸರ್ ಈಗ ನಾವು ಆಗಲೇ ಮಾತಾಡ್ದಂಗೆ ನೀವು ಹೇಳ್ತಾ ಇದ್ರಿ ಆರ್ಕೆಸ್ಟ್ರಾ ಎಲ್ಲ ಇತ್ತು ಅಂತ. ಈಗಂತೂ ನಾವು ಬೆಂಗಳೂರಿನಲ್ಲಿ ಅದು ತುಂಬ ಕಡಿಮೆ ನೋಡೋದು. ನಿಮ್ಮ ತಂದೆ ಜೊತೆ ನೀವು ಹಬ್ಬಗಳನ್ನ ಆಚರಣೆ ಮಾಡಿದ ದಿನಗಳಿದೆಯಾ? ಅಂದರೆ ಈ ಹಿಂದೆ ನಾವು ಇಂಟರ್ವ್ಯೂ ನೋಡಿದ್ವಿ ನಿಮ್ಮ ತಂದೆಯವ್ರದ್ದು. ಸೊ ಹೇಳಿ, ಆ ನೆನಪುಗಳು ಹೇಳಿ. ಅಂದ್ರೆ ನಮ್ಮನೇಲಿ ಗಣೇಶ ಕೂರ್ಸಲ್ಲ. ನಮ್ಮನೇಲಿ ಅದು ಸಂಪ್ರದಾಯ ಇಲ್ಲ, ಗಣೇಶ ತಂದು ಕೂರ್ಸೋ ಸಂಪ್ರದಾಯ ಇಲ್ಲ. ಬಟ್ ದೇವ್ರ ಮನೇಲಿ ಇರುವಂತ ಒಂದು ಬೆಳ್ಳಿ ಗಣೇಶಕ್ಕೆ ಅಲಂಕಾರ ಮಾಡಿ ಮಾಡೋವಂಥದ್ದು. ಬಟ್ ಯಾವುದೇ ಹಬ್ಬ ಬಂದ್ರು ನನಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಕರ್ಕೊಂಡೋಗಿ ಹೊಸ ಬಟ್ಟೆ ಕೊಡಿಸ್ತಾರೆ, ಇದು ಫಿಕ್ಸು. ಹಬ್ಬ ಬರ್ತಾ ಇದೆ ಅಂದ್ರೆ ಕರ್ಕೊಂಡೋಗೋದು ಗಾಂಧಿ ಬಜಾರ್ ಹೊಸ ಬಟ್ಟೆ ಕೊಡ್ಸ್ಕೊಂಡ್ ಬರೋದು. ಸೊ ಇದು ಮ್ಯಾಂಡೇಟ್ರಿ. ಸೊ ಹಬ್ಬ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಿದ್ದೆ, ಯಾಕಂದ್ರೆ ಹೊಸ ಬಟ್ಟೆ ಸಿಗುತ್ತೆ. ಸ್ಯಾಟರ್ಡೇಸ್ ಕಲರ್ಸ್ ಡ್ರೆಸ್ ಹಾಕೊಂಡು ಹೋಗ್ಬೋದು ಸ್ಕೂಲ್ಗೆ ಹೊಸ ಬಟ್ಟೆ ತಗೊಂಡ್ರೆ. ಸೊ ಈ ತರದೆಲ್ಲ ಮೆಮೊರಿ. ಅಂಡ್ ಅಪ್ಪ ಯಾವುದೇ ಹಬ್ಬ ಮಿಸ್ ಮಾಡ್ತಿರ್ಲಿಲ್ಲ ನನಗೆ ಬಟ್ಟೆ ಕೊಡ್ಸೋದಾಗಿರ್ಬೋದು. ಅವ್ರಿಗೆ ನಾನು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತ ತುಂಬಾ ಆಸೆ. ಸೊ ಹಾಗಾಗಿ ಬೇರೆ ಬೇರೆ ತರ ಬಟ್ಟೆಗಳನ್ನ ಕೊಡ್ಸೋರು. ಇದೆಲ್ಲ ಇದೆ ಮೆಮೊರೀಸ್. ಇವೆಲ್ಲ ಒಂದು ಒಳ್ಳೆ ಮೆಮೊರೀಸ್, ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿರೋದು. ಸೇಮ್ ಥಿಂಗ್ ಆಕ್ಚುಲಿ ನನ್ಗೂ ಅಷ್ಟೇ. ನಮ್ಮಮ್ಮ ಒಂದ್ ತಿಂಗಳು ಮುಂಚೆನೆ ಎಲ್ಲ ಮೆಟೀರಿಯಲ್ ಎಲ್ಲ ಸೆಲೆಕ್ಟ್ ಮಾಡಿ ಸಿಲ್ಕ್ ಅಲ್ಲಿ ಲಂಗ ದಾವಣಿ ಎಲ್ಲ ಹೊಲಿಸ್ತಾ ಇದ್ರು. ಅವರೇ ಡಿಸೈನರು, ನಮ್ಮಮ್ಮನೇ ಡಿಸೈನರ್. ಸೊ ಹಬ್ಬಗಳು ಬಂದ್ರೆ ಸ್ಪೆಷಲಿ ಗೌರಿ ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಫುಲ್ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ Thank you. ಮಾಡ್ಕೊಂಡಿದ್ದೀರಾ. ಮರಾಠಿ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಏನಾದ್ರೂ ಬ್ಯಾಕ್ ಗ್ರೌಂಡ್ ಇದೆಯಾ ಈ ಲುಕ್ ಗೆ? ಇಲ್ಲ, ಬೇಸಿಕ್ಲಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೌತ್ ಇಂಡಿಯನ್ ಟ್ರೆಡಿಷನಲ್ ಸಾರಿ, ಕಾಂಜೀವರಂ ಸಾರಿಯಲ್ಲಿದ್ದೆ. ಸೊ ಈ ಒಂದು ಹಬ್ಬಕ್ಕೆ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಗಣೇಶ ಹಬ್ಬ. ಸೊ ವೈ ನಾಟ್ ಟ್ರೈ ಮರಾಠಿ ಲುಕ್ ಅಂತ ನನಗೆ ಬಂತು. ಅಂಡ್ ಮರಾಠಿ ಲುಕ್ ಅಂದಿದ ತಕ್ಷಣ ಬಾಜಿರಾವ್ ಮಸ್ತಾನಿ ಸಿನಿಮಾ ನೆನಪಾಗುತ್ತೆ, ಪ್ರಿಯಾಂಕಾ ಚೋಪ್ರಾ ನೆನಪಾಗ್ತಾರೆ. ಅಂಡ್ ಅವ್ರ ಲುಕ್ ಟ್ರೈ ಮಾಡಿದೆ ಆಕ್ಚುಲಿ. ಸೇಮ್, ಆಲ್ಮೋಸ್ಟ್ ಸೇಮ್ ಕಲರ್ ಸೀರೆ, ಜ್ಯುವೆಲ್ರಿ. ಅಂಡ್ ಮರಾಠಿ ಜ್ಯುವೆಲ್ರಿ ಒಂದಷ್ಟು ಟ್ರೆಡಿಷನಲ್ ಜ್ಯುವೆಲ್ರಿ ಇರುತ್ತೆ, ಅದ ಹೆಸರೆಲ್ಲ ಕೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಬಟ್ ಹಾಗೆ ಇದೆ. ಸೊ ಅದ್ ಟ್ರೈ ಮಾಡೋಣ ಅಂತ. ಸೊ ಅಚೀವ್ ಆಗಿದೆ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ತಲೆ ಮೇಲೆ ಚೂಡಾಮಣಿ ತರ ಇಟ್ಕೊಂಡಿರೋದಿರ್ಬೋದು, ಪ್ರತಿಯೊಂದು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀರಾ. ಎಂತವ್ರಿಗೂ ಅದ್ರಲ್ಲಿ ನಮ್ಮ ಹುಡುಗರೆಲ್ಲ ಫುಲ್ ಖುಷಿ ಆಗಿರ್ತಾರೆ ನಿಮ್ಮನ್ನ ನೋಡಿ. ನೋಡ್ ಖುಷಿ ಪಡಿ ಅಷ್ಟೇ. ಅಷ್ಟೇ, ಅಲ್ಲೇ ಜಲಸಿ ಬಂದ್ಬಿಡ್ತು. ಇನ್ನ ಹಬ್ಬ ಅಂದ್ರೆ ಒಂದಷ್ಟು ಸ್ವೀಟ್ಗಳು ಸಿಕ್ಕಾಪಟ್ಟೆ ಫೇಮಸ್. ಅದ್ರಲ್ಲಿ ಕಡುಬು ಎಲ್ಲ. ನಿಮ್ಗೆ ಹಬ್ಬ ಅಂದ್ರೆ ನಮ್ಗೆಲ್ಲ ಅಡಿಗೆ ತುಂಬಾ ಇಷ್ಟ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಟ್ರೆಡಿಷನ್ಸ್ ಇದೆ, ಫುಡ್ ಪದ್ಧತಿ, ಆಹಾರ ಪದ್ಧತಿ ಇದೆ ಅನ್ನೋದು? ಸೊ ಬೇಸಿಕ್ಲಿ ನಮ್ಮ ಮನೇಲಿ ಹೇಗೆ ಅಂದ್ರೆ, ನಮ್ಮ ಮನೇಲಿ ಅನ್ನೋದಕ್ಕಿಂತ ನಮ್ಮ ಅಜ್ಜಿ ಮನೇಲಿ, ಅಂದ್ರೆ ತಂದೆ ಕಡೆ ಮನೇಲಿ ಒಬ್ಬಟ್ಟಿನ ಸಾರು ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಎನಿ ಫೆಸ್ಟಿವಲ್ ಒಬ್ಬಟ್ಟಂತೂ ಇದ್ದೇ ಇರುತ್ತೆ. ಒಬ್ಬಟ್ಟು ಸಾರು ಜೊತೆಗೆ ಪಲ್ಯಗಳು. ಅಂಡ್ ಮೋದಕ ಮಾಡ್ತಾರೆ, ಕಡುಬು, ಸ್ಟೀಮ್ಡ್ ಕಡುಬುನು ಮಾಡ್ತಾರೆ, ಖಾರ ಕಡುಬು, ಸಿಹಿ ಕಡುಬು ಮಾಡ್ತಾರೆ. ಸೊ ನಿಮ್ಮ ಮನೆಗಳಲ್ಲಿ? ನಮ್ಮನೇಲಿ ಮೋದಕ ಮಾಡಲ್ಲ, ಮೋದಕ ಕಡಿಮೆ. ಬಟ್ ಖಾರ ಕಡುಬು ಸಿಹಿ ಕಡುಬು ಎರಡೂ ಮಾಡ್ತಾರೆ. ನಮ್ದು ಡೀಪ್ ಫ್ರೈಡ್ ಇಲ್ಲ, ಸ್ಟೀಮ್ಡ್ ಬೇಯಿಸಿರೋ ಹಬೆ ಕಡುಬುಗಳು ಮಾಡೋದು ನಮ್ಮನೇಲಿ. ನಂಗೆ ಭಾರಿ ಇಷ್ಟ. ಸ್ಪೆಷಲಿ ಒಬ್ಬಟ್ಟಿಗೆ ಅಂತ ಮಾಡೋ ಹೂರಣದಲ್ಲೇ ಸಿಹಿ ಕಡುಬು ಮಾಡೋದು ನಮ್ಮನೇಲಿ. ಸೊ ಎರಡು ಡಿಶ್ ಒಟ್ಟಿಗೆ ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ನಮ್ಗೆ. ಚಿಕ್ಕ ಹುಡುಗರಿದ್ದಾಗ ಒಬ್ಬಟ್ಟು ಸಿಗುತ್ತೆ, ಆ ಹೂರಣದಲ್ಲಿ ಕಡುಬು ಸಿಗುತ್ತೆ. ಸೊ ಈ ತರ ಖಾರ ಕಡುಬು ಸಿಹಿ ಕಡುಬು. ಅಂಡ್ ಖಾರ ಕಡುಬು ಫಿಲ್ಲಿಂಗ್ ಅಲ್ಲೇ ವಡೆ ಮಾಡ್ತಾರೆ ನಮ್ಮಮ್ಮ. ಸೇಮ್ ಫೀಲಿಂಗು, ಕಡಲೆಬೇಳೆ ಫೀಲಿಂಗ್ ಅಲ್ಲೇ ಅದ್ರಲ್ಲೇ ವಡೆ ಮಾಡ್ತಾರೆ. ಸೊ ಇವೆಲ್ಲ ಮಜಾ. ಈಗ ಹಬ್ಬಗಳು ಅಂದ್ರೆ ಸೆಲೆಬ್ರಿಟೀಸ್ ಅಂತ ಆದ್ಮೇಲೆ ಅಥವಾ ಫೇಮಸ್ ಆದ್ಮೇಲೆ ಜನರ ಜೊತೆ ಈಗ ಹಬ್ಬ ಸೆಲೆಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮನೆಯವ್ರ ಜೊತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಸಲ ಹಬ್ಬದಲ್ಲಿ ಏನೆಲ್ಲ ಪ್ಲಾನ್ಸ್ ಇದೆ, ಯಾವ ತರ ಲೈನಪ್ಸ್ ಇದೆ ನಿಮ್ದು ಅಂತ? ಆಕ್ಚುಲಿ ಥ್ಯಾಂಕ್ಫುಲಿ ಏನಂದ್ರೆ, ಈಗ ಯಾವ್ದೋ ಒಂದು ಏರಿಯಾದಲ್ಲಿ ಗಣೇಶ ಕೂರಿಸ್ತಿರ್ತಾರೆ, ಹುಡುಗರೆಲ್ಲ ಸೇರ್ಕೊಂಡು ಒಂದಷ್ಟು ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿರ್ತಾರೆ. ನಮ್ಮನ್ನ ಗೆಸ್ಟ್ ಆಗಿ ಇನ್ವೈಟು ಕೂಡ ಮಾಡಿದ್ದಾರೆ. ಬಟ್ ಅದು ಹಬ್ಬದ ದಿನ ಇರಲ್ಲ, ಅವ್ರು ಯಾವ್ದೋ ಬೇರೆ ದಿನ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ತಿಂಗಳು ದಸರಾಗೂ ತುಂಬಾ ಜನ ಕೂರಿಸ್ತಾರೆ. ಸೆಪ್ಟೆಂಬರ್ ಅಲ್ಲಿ ಒಂದಷ್ಟು ಪ್ರೋಗ್ರಾಮ್ಸ್ ಇದೆ, 10th 11th 12 ಈ ದಿನಗಳಲ್ಲಿ ಪ್ರೋಗ್ರಾಮ್ಸ್ ಇದೆ. ಡೆಫಿನೆಟ್ಲಿ ಅದಕ್ಕಂದು ಹೋಗ್ತೀವಿ ಗಣೇಶ ಕೂರ್ಸಿರೋ ಇವೆಂಟ್ಸ್ಗೆ. ಈಗ ಇಬ್ರು ತುಂಬಾ ಬ್ಯುಸಿ ಇದ್ದೀರಾ. ಅಂದ್ರೆ ಶಿಶಿರ್ ಅವ್ರಿಗೆ ಫೋನ್ ಮಾಡಿದ್ರೆ ಐಶ್ವರ್ಯ ಅವ್ರು ಸಿಗಲ್ಲ, ಐಶ್ವರ್ಯ ಅವ್ರಿಗೆ ಫೋನ್ ಮಾಡಿದ್ರೆ ಶಿಶಿರ್ ಅವ್ರು ಸಿಗಲ್ಲ. ಅಂದ್ರೆ ನನಗ್ ಫೋನ್ ಮಾಡಿದ್ರೆ ಅವ್ರಿಗೆ ಸಿಗ್ತಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ನನಗೆ ಸಿಗ್ತೀನಿ. ಅಂದ್ರೆ ಜೊತೆಲೇ ನೋಡಿದೀವಲ್ವಾ ಸರ್ ನಾವು ಜಾಸ್ತಿ, ಹಾಗಾಗಿ. ಡೆಫಿನೆಟ್ಲಿ ಅಂದ್ರೆ ಇವಾಗ ಟ್ರಾವೆಲ್ ಮಾಡುವಾಗ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಕೊಲಾಬ್ರೇಷನ್ ಶೂಟ್ಸ್ ಇದ್ದಾಗ ಡೆಫಿನೆಟ್ಲಿ ಜೊತೆಗೆ ಇರ್ತೀವಿ. ಅಂಡ್ ಈ ತರ ಶೂಟ್ಸ್ ಮಾಡಿಸುವಾಗ ಡೆಫಿನೆಟ್ಲಿ. ಬಟ್ ಇವ್ರದ್ದು ಸೀರಿಯಲ್ ಆಗ್ತಾ ಇದೆ, ಒಂದು ಸೀರಿಯಲ್ ಅಲ್ಲಿ ಲಾಂಚ್ ಆಗ್ತಾ ಇದಾರೆ, ಒಂದು ಬ್ಯೂಟಿಫುಲ್ ಸೀರಿಯಲ್ ಅಲ್ಲಿ. ಸೊ ಆಬ್ವಿಯಸ್ಲಿ ಈಸ್ ಬಿಸಿ ಇನ್ ಹಿಸ್ ಓನ್ ವರ್ಕ್. ಅಂಡ್ ನಂದು ಒಂದು ಸಿನಿಮಾ ನಡೀತಾ ಇದೆ, ಅಂಡ್ ನಂದು ಇನ್ನೊಂದು ಸೀರಿಯಲ್ ಬೇರೆ ನಡೀತಾ ಇದೆ, ನೀವು ನೋಡಿದೀರಾ ಅದನ್ನ. ಸೊ ಐ ವಾಸ್ ಬಿಸಿ ವಿತ್ ದ್ಯಾಟ್. ಸೊ ಹಾಗೆ
ವರ್ಕ್ ವೈಸ್ ವಿ ಆರ್ ಸೆಪ್ರೇಟ್.